ನಮಸ್ಕಾರ, ವೆಲ್ಕಮ್ ಟು ತತ್ವ ಯೂಟ್ಯೂಬ್ ಚಾನಲ್. ರಾಹುಲ್ ಗಾಂಧಿ ಅವರು ಮೊನ್ನೆ ಒಂದು ಆರೋಪ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಮೇಲೆ ಏನಂತ ಬಿಜೆಪಿ ಜೊತೆ ಅಲಯನ್ಸಸ್ ಮಾಡ್ಕೊಂಡಿದ್ದಾರೆ, ಪೊಲಿಟಿಕಲ್ ಪಾರ್ಟಿ ಅಲಯನ್ಸಸ್ ಮಾಡ್ಕೊಂತಾನ. ಅವ್ರು ಡೈರೆಕ್ಟ್ ಆಗಿ ಬಿಜೆಪಿ ಹೆಸರು ಎಲ್ಲೂ ಹೇಳಲ್ಲ, ಬಟ್ ರೂಲಿಂಗ್ ಇರುವಂತ ಪಾರ್ಟಿ ಅಂತ ಹೇಳ್ತಾರೆ. ದಟ್ ವಿ ಎಕ್ಸ್ಪೋಸ್ ವೋಟರ್ ಚೋರಿ. इस कैंपेन का पूरा समर्थन कीजिए, प्लीज सपोर्ट. ಸೊ ಬೇಸಿಕಲಿ ಅವ್ರ ಆರೋಪ ಏನಂದ್ರೆ ಎಲೆಕ್ಷನ್ ಕಮಿಷನ್ ಮೇಲೆ ಬಿಜೆಪಿ ಜೊತೆ ಅವರೆಲ್ಲೂ ಬಿಜೆಪಿ ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಅವ್ರು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಂದ್ರೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಅವರು ಒಂದು 14-15 ಸೀಟ್ಸ್ ಗೆಲ್ತಾರೆ ಅಂತ ಅವರು ಅನ್ಕೊಂಡಿದ್ರಂತೆ ಇಂಟರ್ನಲ್ ಸರ್ವೆ ಪ್ರಕಾರ. ಆದ್ರೆ ಹಂಗೆ ಹಾಕಲ್ಲ ಎಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣ. ಸೊ ಬೇಸಿಕ್ಲಿ ಅವ್ರು ಒಂದು ಇಂಟರ್ನಲ್ ಸರ್ವೆ ಮಾಡಿದ್ದಾರೆ. ಏನು, ನಾವು ಬೆಂಗಳೂರು ಸೆಂಟ್ರಲ್ ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸೆಂಟ್ರಲಲ್ಲಿ ಒಂದು 1,15,000 ಲೀಡರ್ ಇರ್ತೀವಿ. ಸಡನ್ ಆಗಿ ಮಹದೇವಪುರ ಬರುತ್ತೆ, 2.5 ಲಕ್ಷ ಓಟು ಬಿಜೆಪಿಗೆ ಹೆಂಗೆ ಹೋಗ್ಬಿಡುತ್ತೆ, ನಮ್ಗೆ ಅಷ್ಟೇ ಬರೋದಾ? ಅಷ್ಟು ಲೀಡಲ್ಲಿ ಸೋತೋಗ್ಬಿಡ್ತಾರೆ. ಬೆಂಗಳೂರು ಸೆಂಟ್ರಲ್ ಸೋತೋದ್ರು ಅವರು. 1,15,000 ಲೀಡರ್ ಇರ್ತಾರೆ, ಎಲ್ಲ ಕಡೆ ಲೀಡರ್ ಇರ್ತಾರೆ. ಮಹದೇವಪುರ ಕೌಂಟಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ದಬಾರ್ ಅಂತ ಸೋತೋಗ್ತಾರೆ. ಏನಂತಂದ್ರೆ 2 ಲಕ್ಷ ಪ್ಲಸ್ ಇಲ್ಲಿ ಬಿಜೆಪಿ ಅವ್ರಿಗೆ ವೋಟ್ ಬರುತ್ತೆ. ಇದು ಹೆಂಗೆ ಸಾಧ್ಯ ಅನ್ನೋದು ರಾಹುಲ್ ಗಾಂಧಿ ಅವರ ಕ್ವಶನ್. ಅವರು ಸರ್ವೆ ಅಂದರೆ ಎಲೆಕ್ಷನ್ ಆದಮೇಲೆ 2.5 ವರ್ಷ ಆದಮೇಲೆ ಒಂದು ಸರ್ವೆ ನಡೆಸಿದ್ದಾರೆ. ಏನು ಸರ್ವೆ ಅಲ್ಲ ಅಂದರೆ 1 ಲಕ್ಷ ವೋಟರ್ಸ್ ಆ್ಯಡ್ ಆಗಿದಾರಂತೆ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಕೇಳ್ಬೋದು, ಮಹದೇವಪುರ ಅಂದರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ಸಿದ್ದರಾಮಯ್ಯ ಅವ್ರು ಗೆದ್ದಾಗ ಏನು ಪ್ರಾಬ್ಲಮ್ ಇದ್ದಿಲ್ವಾ ಅಂತ. ಪ್ರಾಬ್ಲಮ್ ಆವಾಗಲ್ಲಂತೆ. ಕರ್ನಾಟಕದಲ್ಲಿ ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನ್ ಆದ ಮೇಲೆ ತಿರ್ಗಾ ಇದು 1 ಲಕ್ಷ ಆ್ಯಡ್ ಆಗಿರೋದು. ಅದರಲ್ಲಿ 40 ಲಕ್ಷ ಕರಪ್ಷನ್ ಇದೆ ಅಂತ. ಅಂದರೆ ವೋಟರ್ ಐ ಡಿ ಸಿದ್ದರಾಮಯ್ಯ ಅವರಿದ್ದಾಗ ಕರೆಕ್ಟಾಗಿ ಇತ್ತು, ಗೆದ್ದಾಗೆಲ್ಲ ಕರೆಕ್ಟಾಗಿ ಇತ್ತು. ಅದಾದಮೇಲೆ ಯಾವಾಗ ಮೋದಿ ಎಲೆಕ್ಷನ್ ಬಂತು ಆ ಸಂದರ್ಭದಲ್ಲಿ 1 ಲಕ್ಷ ಮಹದೇವಪುರದಲ್ಲೇ ಆ್ಯಡ್ ಆಗಿದ್ದಾರೆ ನ್ಯೂ ವೋಟರ್ಸ್, ಫಸ್ಟ್ ಟೈಮ್ ವೋಟರ್ಸ್ ಅವರು ಒಂದು ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಪ್ರೆಸ್ ರಿಲೀಸ್ ಮಾಡಿದ್ರು. ಇವತ್ತವರೆಗೂ ಅವ್ರು ಎಲೆಕ್ಷನ್ ಕಮಿಷನ್ಗೇನು ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಅದಕ್ಕೆ ಏನಕ್ಕೆ ಕೊಡ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರ ಆರೋಪ ಏನಂದರೆ ಇಲ್ಲೋರ್ಗೊಂದು ಫೋಟೋ ಒಬ್ಬರದು, ಇಲ್ಲೊಂದು ಫೋಟೋ, 3 ಡಿಫ್ರೆಂಟ್ ನೇಮ್ಸಲ್ಲಿ 3 ಡಿಫ್ರೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ ವೋಟರ್ ಐ ಡಿ ರಿಜಿಸ್ಟರ್ ಆಗಿದೆ ಅಂತ. ಸೊ ಅವ್ರ ಪ್ರಕಾರ ಮಹದೇವಪುರ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನ್ ಆದಮೇಲೆ ಈ ಸೆಂಟ್ರಲ್ ಗೌರ್ಮೆಂಟ್ ಏನು ಎಲೆಕ್ಷನ್ ಇದೆ ಅಲ್ವಾ, ಅದ್ರ ಮಧ್ಯದಲ್ಲಿ 1 ಲಕ್ಷ ವೋಟರ್ ಐ ಡಿ ಹೊಸ ನ್ಯೂ ವೋಟರ್ಸ್ ಆ್ಯಡ್ ಆಗಿದ್ದಾರಂತೆ. ಆಗ್ಬೋದು, ಆಗಬಾರ್ದಂತ ಏನು ತಪ್ಪೇನಿಲ್ಲ. ಅದು 18 ಇಯರ್ಸ್ 2 ಮಂತ್ಸ್ ಆಗಬೇಕಂತೆ ಆಗಿರ್ಬೋದು, ಯಾಕಂದರೆ 6 ಮಂತ್ಸ್ ಗ್ಯಾಪ್ ಇತ್ತಲ್ವಾ, ಆಗಿರ್ಬೋದು. 1 ಲಕ್ಷ ಆಗಬಾರ್ದು ಅಂತೂ ಎಲ್ಲೂ ಇಲ್ಲ. ಆದರೆ ಅವ್ರು ಟೋಟಲ್ ಒಂದು ಸರ್ವೆ ಅಂದರೆ ದಬಾರ್ ಅಂತ ಬಂದ್ಬಿಡ್ತಲ್ಲ, ಮಹದೇವಪುರದಲ್ಲಿ ನಮಗೆ ಲೀಡ್ ಎಲ್ಲ ಕಳ್ಕೊಬಿಟ್ರು, ನಾವು ಗೆಲ್ಲೋ ಕ್ಷೇತ್ರ ಅದು ಅಂತ ಸರ್ವೆ ಮಾಡಿದಾಗ ಇಂಟರ್ನಲ್ ಸರ್ವೆ ಪ್ರಕಾರ 40,000 ವೋಟರ್ಸು ಕರಪ್ಟ್ ಅದಾರಂತೆ. ಏನಂತ ಹೇಳ್ತಾರಂದ್ರೆ ಅವರು, ಒಂದೇ ವ್ಯಕ್ತಿ ಇಲ್ಲೊಂದು ಫೋಟೋ, ಇಲ್ಲೊಂದು ಫೋಟೋ, ಬೇರೆ ಫೋಟೋಸು ಬೇರೆ ಹೆಸರಿಂದ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಂಗೆ ವೋಟ್ ಹಾಕಕ್ಕೆ ಸಾಧ್ಯ, ಒಂದು ವ್ಯಕ್ತಿ 4 ವೋಟರ್ ಐ ಡಿ ಹೆಂಗಿರಕ್ಕೆ ಸಾಧ್ಯ ಅಂತ ಅವ್ರ ಕ್ವಶನ್ ಕರೆಕ್ಟ್ ಆಗಿದೆ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಇನ್ನೊಂದು ಟೈಪ್ ಅಂದರೆ ಇದೊಂದು ಟೈಪ್ ಆಯಿತು. ಸೊ ಬೇಸಿಕಲಿ ಅವ್ರು 4 ಟೈಪ್ಸ್ ಮಾಡಿದ್ದಾರೆ. ಫೋಟೋ ಒಂದು, ನೇಮ್, ನಿಮಗೆ ಇಲ್ಲಿ ಶಕುಂತಲಾ ದೇವಿ ಅಂದರೆ ಶಕುನ್ ದೇವಿ ಅಂತ, ಇನ್ನೊಂದು ಬೇರೆ ಹೆಸರಲ್ಲಿ ಬೇರೆ ಅದೇ ಫೋಟೋ ಅದೇ ವ್ಯಕ್ತಿ ಬೇರೆ ಹೆಸರಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟರ್ ಲಿಸ್ಟ್ ಇದೆ. ಇನ್ನೊಂದು, ಇದು 2 ಆಯಿತು. 3ನೇದು ಏನಂತ ಹೇಳಿದ್ರೆ ಅವ್ರ ಪ್ರಕಾರ ಒಂದು 30/40 1 BHK ಮನೆಯಲ್ಲಿ 80 ವೋಟರ್ಸ್ ಇರೋಕ್ಕೆ ಹೇಗೆ ಸಾಧ್ಯ ಅಂತ ಅವ್ರು ಕರೆಕ್ಟಾಗಿ ಕೇಳ್ತಾ ಇದ್ದಾರೆ ಪ್ರಶ್ನೆ. ಆದಾಗ ಅವ್ರು ರಿಯಾಲಿಟಿ ಎಲ್ಲ ಚೆಕ್ ಮಾಡ್ತಾ ಗೊತ್ತಾಯ್ತು ಅದು ಒಂದು ವಟಾರ ಅಂತ. ಅವ್ರು ಓನರ್ಗೆ ಗೊತ್ತಿಲ್ಲ ಅಷ್ಟೆಲ್ಲ ವೋಟರ್ ಇದ್ದಾರೆ ಅಂತ. ಬೇಸಿಕ್ಲಿ ರಿಜಿಸ್ಟರ್ ಮಾಡಿಬಿಡ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ, ಮನೆ ಶಿಫ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಡಿಲೀಟ್ ಮಾಡ್ಸಲ್ಲ ಆಗಿರ್ಬಹುದು. ನಾನೇನು ಯಾರಿಗೂ ಗ್ರೀನ್ ಚಿಟ್ ಕೊಡ್ತಾ ಇಲ್ಲ. ಸೊ ಇದು 3ನೇ ಅಂದರೆ ಒಂದು ಮನೆಯಲ್ಲಿ 80 ಮೆಂಬರ್ಸ್ ಹೇಗಿರಕ್ಕೆ ಸಾಧ್ಯ ಅಂತ ಒಂದು ಆರೋಪ ಅವ್ರದ್ದು. ಮಹಾರಾಷ್ಟ್ರಲ್ಲೂ ಹಿಂಗೆ ಮಾಡೋದು. ಇವತ್ತವ್ರಿಗೆ ಸಾಕ್ಷಿ ಇಲ್ಲ, ಅವ್ರ ಹತ್ರ ಸಾಕ್ಷಿ ಇದ್ರು ಕಂಪ್ಲೇಂಟ್ ಕೊಡಲ್ಲ. 4ನೇ ಪಾಯಿಂಟ್ ಅಂದರೆ ಫೋಟೋ ಇಲ್ಲ. ಬೇಸಿಕ್ಲಿ ವೋಟರ್ ಐ ಡಿಯಲ್ಲಿ ಫೋಟೋ ಮ್ಯಾಂಡೇಟ್ರಿ. ಇವ್ರಿಗೂ ಎಲೆಕ್ಷನ್ ಕಮಿಷನರ್ ಕೊಟ್ಟಿರುವಂಥ ಡೀಟೇಲ್ಸ್ ಏನು ಲಿಸ್ಟ್ ಆ ಸರ್ ಫೋಟೋಲೇ ಇಲ್ಲ ಅಂತ ಎಷ್ಟೋ ಜನ ವೋಟರ್ಸ್ಗೆ. ಸೊ ಬೇಸಿಕ್ಲಿ ಇದು 4ನೇ. ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಕರಪ್ಷನ್ ಇನ್ 40,000. ಬೇರೆ ನಂಬರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನಿಮ್ಮ ಸ್ಕ್ರೀನ್ಶಾಟ್ ಎಲ್ಲ ಆಗ್ತಾ ಇರ್ತೀನಿ, ಕಾಣಿಸ್ತಾ ಇರ್ಬೋದು. 4 ಟೈಪ್ಸ್ ಆಫ್ ಫ್ರಾಡ್ ಆಗಿದೆ ಅಂತ ಅವ್ರ ಆರೋಪ. ಸೊ ನನ್ನ ಪ್ರಶ್ನೆ ಇಲ್ಲಿ ಏನಂದರೆ, ರಾಹುಲ್ ಗಾಂಧಿ ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು, ನೀವು ಬ್ಯಾಂಗ್ಳೂರಲ್ಲೆಲ್ಲ ಬಂದು ರ್ಯಾಲಿ ಎಲ್ಲ ಮಾಡಿದ್ರಿ, ಆಲ್ ಡನ್, ಅಕ್ಸೆಪ್ಟೆಡ್. ತಪ್ಪಾಗಿದ್ರೆ ನೀವು ಏನಕ್ಕೆ ಅಫಿಡೇಟ್ ಸೈನ್ ಮಾಡ್ತಾ ಇಲ್ಲ? ತಪ್ಪಾಗಿದ್ರೆ ಅದು ಯಾವನ್ನೇ ಆಗಿರಲಿ ರೀ. ವೋಟರ್ ಐ ಡಿ ಕರಪ್ಷನ್ಗಿಂತ ಇನ್ನೊಂದು ದೊಡ್ಡ ಕರಪ್ಷನ್. ವಾಟ್ ಈಸ್ ದಿ ಬಿಗ್ಗೆಸ್ಟ್ ಕರಪ್ಷನ್ ಇನ್ ದಿ ವೋಟರ್ ಡೆಮೋಕ್ರಸಿ ಅಂದರೆ ವೋಟರ್ ಲಿಸ್ಟ್ ಕರಪ್ಷನ್. ಅದೇ ಸರಿ ಇಲ್ಲ ಅಂದರೆ ಅವ್ರು ಗೆಲ್ಲೋದು ಹೆಂಗೆ? ಇದು ಸಾಧ್ಯನೇ ಇಲ್ಲ. ಸೊ ನಾನು ಹೇಳ್ತೀನಿ ಅಂದರೆ ರಾಹುಲ್ ಗಾಂಧಿ ಅವರಿಗೆ ದಯವಿಟ್ಟು ಅಫಿಡೇಟ್ನ ಸಲ್ಲಿಸಿ ಕಂಪ್ಲೇಂಟ್ ಕೊಟ್ಟು ನ್ಯಾಯ ದೊರಕಿಸಿ. ಇದು ಧನ್ಯವಾದ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿ ಸರಿ